ಕ್ವಶ್ಚನ್ ನಂಬರ್ 8 ನೋಡ್ರಿ ಎಲ್ಲರೂ. ಕ್ವಶ್ಚನ್ ನಂಬರ್ 8. 15 ಮೀಟರ್ ಬಾಹುವಿರುವ ಚೌಕಾಕಾರದ ಒಂದು ಹುಲ್ಲಿನ ಮೈದಾನದ ಮೂಲೆಯಲ್ಲಿರುವ ಒಂದು ಗೂಟಕ್ಕೆ ಕುದುರೆಯೊಂದನ್ನು 5 ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿದೆ. 5 ಮೀಟರ್ ಹಗ್ಗದಿಂದ ಕುದುರೆ ಕಟ್ಟಾರ. ಇದ್ರದ್ದು 15 ಮೀಟರ್ ಅದ. ಇದೇನು ಅವಶ್ಯಕತೆ ಇಲ್ಲ. 15 ಮೀಟರ್ ಬಾಹುವಿನ ಅಳತೆ ಅದೇನು ಅವಶ್ಯಕತೆ ಇಲ್ಲ ಇಲ್ಲಿ. 5 ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿದೆ. ಚಿತ್ರದಲ್ಲಿ ತೋರಿಸಲಾಗಿದೆ. ಕುದುರೆಯು ಹುಲ್ಲನ್ನು ಮೇಯಬಹುದಾದ ಮೈದಾನದ ಭಾಗದ ವಿಸ್ತೀರ್ಣ. ಕುದುರೆ ಇದೇನು ಮೈದಾನ ಭಾಗ ಹುಲ್ಲು ಎಷ್ಟು ಕಟ್ಟಿರಲ್ಲ, ಇಷ್ಟೇ ಇಲ್ಲಿ ಒಯ್ತದ. ಮೈದಾನ ಭಾಗದ ವಿಸ್ತೀರ್ಣ 5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಹಗ್ಗ ಉಪಯೋಗಿಸಿದಲ್ಲಿ ಹೆಚ್ಚಾಗಿ ಮೇಯಬಹುದಾದ ಮೈದಾನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 5 ಮೀಟರ್ ಬದಲಾಗಿ 10 ಮೀಟರ್ ಮಾಡಿದ್ರೆ ಹೆಚ್ಚಿಗೆ ಮೇಯ್ತೈತಿ. ಒಮ್ಮೆ 5 ಮೀಟ್ರ್ ವಿಸ್ತೀರ್ಣ ತೆಗೀರಿ, 10 ಮೀಟ್ರ್ ವಿಸ್ತೀರ್ಣ ತೆಗೀರಿ. 10 ಮೀಟ್ರದಾಗ 5 ಮೀಟ್ರ್ ಕಡೀರಿ, ನಮ್ಗೆ ಇಷ್ಟು ಸಿಕ್ಕಿ ಬಿಡ್ತೈತಿ ಮೈದಾನದ ವಿಸ್ತೀರ್ಣ. ತಿಳಿತು? ಈಗ ನೋಡ್ರಿ, 5 ಮೀಟರ್ 5 ಮೀಟ್ರ್ ಹಗ್ಗ ಕಟ್ಟಾರ. ಹಿಂಗೆ 5 ಮೀಟರ್ ಇದು. ಹಿಂಗೆ ಹೆಚ್ಚಿಗೆ ಮಾಡಿದ್ರೆ 10 ಮೀಟರ್. ಅದ್ಮೇಲೆ ಹೆಚ್ಚಿಗೆ ಮಾಡಿತ್ತಂದ್ರೆ ಇದ್ರ ವಿಸ್ತೀರ್ಣ ನಾವು ಕಂಡು ಹಿಡಿಬೇಕು. ಹಿಂಗೆ 5 ಹೋಗಿ 10 ಮಾಡ್ತಾರೆ. 5 ಹೋಗಿ 10, ಇದು 5 10 ಮಾಡಿದಾಗ 10 ಮಾಡಿದಾಗ ಹೆಚ್ಚು ವಿಸ್ತೀರ್ಣದ ಕುದುರೆ ಮೈಭವದ ವಿಸ್ತೀರ್ಣ. ಅಂದ್ರೆ 6 ಎಷ್ಟಾಯ್ತು ಇಲ್ಲಿ? 6 = 5 ಮೀಟರ್. 6 = ಏನಂದ್ರೆ 5 ಮೀಟರ್. 15 ಮೀಟರ್ 5 ಮೀಟರ್ 6 5 ಮೀಟರ್ ಇದ್ದಾಗ ವಿಸ್ತೀರ್ಣ ಕಂಡು. ಕುದುರೆ ಮೈಬಹುದಾದ ವಿಸ್ತೀರ್ಣ. ಕುದುರೆಯು ಮೈಯಬಹುದಾದ ವಿಸ್ತೀರ್ಣ. ಒಂದನೇದ್ದು ಕುದುರೆಯು ಮೇಯಬಹುದಾದ ವಿಸ್ತೀರ್ಣ. ಅಂದ್ರೆ ಇಲ್ಲಿ ಎಷ್ಟದ? ತೀಟಾ ಎಷ್ಟಾಗ್ತದ? ತೀಟಾ 90 ಡಿಗ್ರಿ ಆಗ್ತದೆ. ತೀಟಾ 90 ಡಿಗ್ರಿ ತೋರಿ. ಯಾಕೆ ತೀಟಾ 90 ಡಿಗ್ರಿ ಯಾಕಂದ್ರೆ ಚೌಕಾಕಾರದ, ಇದು ಚೌಕದ ವಿಸ್ತೀರ್ಣ 90 ಇರ್ತದೆ. ದಿಸ್ ಈಕ್ವಲ್ ಟು ಫಾರ್ಮುಲಾ ಬರ್ರಿ, ತೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ತೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ತೀಟಾ ಅಂದರೆ ಎಷ್ಟು? 90 ಡಿಗ್ರಿ ಅಪಾನ್ 360 ಡಿಗ್ರಿ. ಪೈ ಅಂದ್ರೆ 22/6. ಪೈ ಕೊಟ್ಟಾರವರು. ಪೈ ಏನು ಉಪಯೋಗ ಮಾಡ್ಬೇಕಂತ ಹೇಳ್ಯಾರವರು. ಅದು ಪೈ 5 ಮೀಟರ್ ಇದ್ದ ಪೈ 3.14. ಪೈ = 22/7. ರೇಡಿಯಸ್ ಅದ 5 × 5. 0 0 ಹೋಯ್ತು. 9 1 9 4 36. 2 2 2 1 ಎಷ್ಟಾಯ್ತಪ್ಪ? 2 ಇಂಟು ಮಾಡಿರಿ, ಎಷ್ಟು ಬರ್ತದೆ ನೋಡಿರಿ. ಏನು ಉಳಿತು ಇಲ್ಲಿ? 11 × 5 5 25 ಅಪಾನ್ 7 2 14. ದಿಸ್ ಈಕ್ವಲ್ ಟು ಇದೆಲ್ಲ ಮಲ್ಟಿಪ್ಲೈ ಮಾಡಿದೆ ಎಷ್ಟಾಗ್ತದೆ ನಿಮ್ಗೆ? ಮಲ್ಟಿಪ್ಲೈ ಇದು 11 × 25 ಮಲ್ಟಿಪ್ಲೈ ಮಾಡಿರಿ ಅಪಾನ್ 7 9.625 5 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತೈತಿ. ಅಂದ್ರೆ ನೀವು ಏನು ಮಾಡಿರಿ, ಇದು 11 × 20 ಇಂಟು ಮಾಡಿ ಡಿವೈಡ್ 14 ಮಾಡ್ಬೇಕು ನೀವು. 9.625 ಇನ್ನು ಸೆಕೆಂಡ್ ನೋಡಿರಿ. ಸೆಕೆಂಡ್ ಹೆಚ್ಚಾಗಿ ಮೈಭಾವದ. ಸೆಕೆಂಡ್ ನೋಡ್ರಿ, ಹೆಚ್ಚಾಗಿ ಮೇಯಬಹುದಾದ ಮೈದಾನ ವಿಸ್ತೀರ್ಣ. ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣ. ಹೆಚ್ಚಿಗೆ ತಗೋತದ 10 ತೊಗೊಂಡ್ರಲ್ಲ ಹೆಚ್ಚಿಗೆ. ಅವರು ಅಳತೆ ಏನು ಮಾಡ್ಯಾರ? 10 ತೊಗೊಂಡಾರ.
10 ತೊಗೊಂಡ್ರೆ ಹೆಚ್ಚಿಗೆ ಏನಾಯ್ತು ಅಂದಂಗೆ ಮೈದಾನ ದೊಡ್ಡ ತ್ರಿಜ್ಯ ಅಂದ್ಕೊಂಡು ವಿಸ್ತೀರ್ಣ ದೊಡ್ಡ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಣ್ಣ ತ್ರಿಜ್ಯ ಅಂದ್ಕೊಂಡು ಸಣ್ಣ ತ್ರಿಜ್ಯಾಂತರ ಖಂಡದ ಸಣ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ನೋಡ್ರಿ ಏನಾಗ್ತದೆ ಇದು 5 ಮೀಟರ್ ಇಲ್ಲಿ ತನಕ ಬರ್ತಿದ್ದು ವಿಸ್ತೀರ್ಣ. ಇದ್ರದ್ದು ಮಾಡ್ಬೇಕು ದೊಡ್ಡ ತ್ರಿಜ್ಯ ಅಂದ್ಕೊಂಡು ವಿಸ್ತೀರ್ಣದಾಗ ಸಣ್ಣ ತ್ರಿಜ್ಯ ಅಂದ್ಕೊಂಡು ವಿಸ್ತೀರ್ಣ ನಾ ಕಳಿಬೇಕು. ನಮಗೆ ಇದ್ರ ವಿಸ್ತೀರ್ಣ ಉಳಿತೈತಿ ಅನ್ನಂಗೆ. ಇದ್ರದ್ದು ಎಂಟು ರೇಡಿಯಸ್ 10 ಮೀಟರ್ ರೇಡಿಯಸ್ ಕೊಟ್ಟಾಗ 10 ಮೀಟರ್ ರೇಡಿಯಸ್ ಕೊಟ್ಟಾಗ ಇದು ಹೆಚ್ಚಿಗೆ ಎಷ್ಟು ಮೈತದ ಅದು ಕೇಳಾರು. ಹೆಚ್ಚಿಗೆ ಏರಿಯಾ ಮೈತದ 10 ಮೀಟರ್ ದೊಡ್ಡ ತ್ರಿಜ್ಯ ಅಂದ್ಕೊಂಡು ವಿಸ್ತೀರ್ಣದಾಗ ಸಣ್ಣ ತ್ರಿಜ್ಯ ವಿಸ್ತೀರ್ಣ ಕಳಿಬೇಕು. ಕಳೆದು ನಮ್ಗೆ ಏನು ಸಿಗ್ತೈತಿ ನಿಮಗೆ ಏನಪ್ಪ ಇದು ಹೆಚ್ಚಾಗಿ ಮೈಬಾದ ವಿಸ್ತೀರ್ಣ ಸಿಗ್ತೈತಿ. ದಿಸ್ ಈಕ್ವಲ್ ಟು ದೊಡ್ಡ ತ್ರಿಜ್ಯ ಅಂದ್ಕೊಂಡ್ರ ವಿಸ್ತೀರ್ಣ ಹೆಚ್ಚಿಗೆ ಮೈಬಾದ ವಿಸ್ತೀರ್ಣ ನಮ್ಗೆ ಸಿಗ್ತೈತಿ. ದಿಸ್ ಈಕ್ವಲ್ ಟು 90/360 to 22/7 pi r square 10 into 10 minus 9.625 ಒಂದು ಕಡಿಬೇಕು. ಈ ಸಿಂಪ್ಲಿಫೈ ಮಾಡಿರಿ. 0 0 ಹೋಯ್ತು. 9 1 9 4 1 2 2 1 2 5 ಎಲ್ಲ ಮಲ್ಟಿಪ್ಲೈ ಮಾಡಿರಿ. ಏನು ಬರ್ತದೆ ನೋಡಿರಿ 78.5 ಬರ್ತೈತಿ ಮೈನಸ್ 19.625 ಒಳಗೆ ಒಂದು ಕಡೆ ಹಿಂಗೆ 78.500 19.625 ಕಳಿಬೇಕು ಎಲ್ಲ ನೋಡಿರಿ. ಇದು ಸಬ್ಸ್ಟ್ರಾಕ್ಟ್ ಮಾಡಿರಿ. 58.875 ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ. ಬೇಕಾದ್ರೆ 58.875 ಸೆಂಟಿಮೀಟರ್ ಸ್ಕ್ವೇರ್ ಏನಿದು ಹೆಚ್ಚಾಗಿ ಮೈದಾನದ ವಿಸ್ತೀರ್ಣ ಗೊತ್ತಾಗಬೇಕು ನಿಮಗೆ. ಕ್ವಶನ್ ನಂಬರ್ 8 ಜಸ್ಟ್ ಮುಗಿಸಿದ ನಂಬರ್ ಹಾಕಿದ್ದಿರೋದು. ಕ್ವಶನ್ ನಂಬರ್ 8 ಮುಗೀತು. ಇದು ನೋಡ್ರಿ 35 mm ವ್ಯಾಸ ಇರುವ ಕ್ವಶನ್ ನಂಬರ್ 8 ಮುಗೀತು. ಕ್ವಶನ್ ನಂಬರ್ 9 35 mm ವ್ಯಾಸ ಇರುವ ವೃತ್ತಾಕಾರದ ಪದಕವನ್ನು ಬೆಳ್ಳಿಯ ತಂತಿಯಿಂದ ಮಾಡಿದೆ. ಈ ವೃತ್ತಾಕಾರ ಪದಕ ಏನು ಮಾಡ್ಯಾರ? ಬೆಳ್ಳಿ ತಂತಿ ಮಾಡ್ಯಾರ. ಬೆಳ್ಳಿಯ ತಂತಿಯು 5 ವ್ಯಾಸಗಳನ್ನು ಉಪಯೋಗಿಸಿ ವೃತ್ತವನ್ನು ಸಮಾನ 10 ತ್ರಿಜ್ಯಾಂತ ಖಂಡಗಳಾಗಿ ತೋರಿಸುವಂತೆ ವಿಭಾಗಿಸಿದೆ. ಈಗ ವ್ಯಾಸ ಎಷ್ಟು ಮಾಡ್ಯಾರ? 5 ವ್ಯಾಸ 1 2 3 1 2 3 4 5 ವ್ಯಾಸ ಮಾಡ್ಯಾರ. 10 ತ್ರಿಜ್ಯಾಂತ ಖಂಡ 1 2 3 10 ತ್ರಿಜ್ಯಾಂತ ಖಂಡಗಳು ಮಾಡ್ಯಾರ. ಬೇಕಾಗುವ ಬೆಳ್ಳಿಯ ತಂತಿಯ ಉದ್ದ ಕೇಳ್ಯಾರ ಅವರು. ಬೆಳ್ಳಿಯ ತಂತಿ ಉದ್ದ ಎಷ್ಟು ಬೇಕಾಗ್ತದೆ ಅದು ಕೇಳ್ಯಾರ. ಈ ಟೋಟಲ್ ಬೆಳ್ಳಿಯ ತಂತಿ ಉದ್ದ ಎಷ್ಟು ಬೇಕಾಗ್ತದೆ ಅದು ಕೇಳ್ಯಾರ. ನಾ ಏನು ಮಾಡ್ತೀನಿ ಮೊದಲು ಬೆಳ್ಳಿಯ ತಂತಿ ಉದ್ದ ಕಂಡು ಬೆಳ್ಳಿಯ ತಂತಿ ಉದ್ದ ಒಂದೇದ್ದು ನೋಡಿರಿ. ಬೆಳ್ಳಿಯ ತಂತಿಯ ಉದ್ದ ಇಸ್ ಈಕ್ವಲ್ ಟು 2πr ಪ್ಲಸ್ 5d 5 ಅಂತ ಹೇಳ್ಯಾರ ವ್ಯಾಸ. ಡಿ ಎಷ್ಟು 35 ಡಿ ಇದು ಏನಾರ 5 × 35 ವ್ಯಾಸದ ಉದ್ದ 35. ಡಿ ಇಸ್ ಈಕ್ವಲ್ ಟು 35. ಡಿ ಇಸ್ ಈಕ್ವಲ್ ಟು ಎಷ್ಟದಲ್ಲಿ 35 ಅದ. ಆರ್ ಎಷ್ಟು ಆಗ್ತದ 35/2 ಆರ್ 35/2. ದಿಸ್ ಈಕ್ವಲ್ ಟು 2 × 22/7 × 35/2 ಪ್ಲಸ್ 5 × 35.
ನೋಡಲಿ 7 7 35 2 2 ಹೋಯ್ತು 110 ಆಯಿತು. 22 × 5 ಮಾಡಿರಿ ಪ್ಲಸ್ 35 × 5 ಮಾಡಿರಿ 175 ಆಗ್ತೈತಿ. 2 ಕೂಡಿಸ್ರಿ 285 mm. ಇದು ಬೆಳ್ಳಿಯ ತಂತಿಯ ಉದ್ದ = ಬೆಳ್ಳಿಯ ತಂತಿಯ ಉದ್ದ ಮಾಡಿರಿ. ನೆಕ್ಸ್ಟ್ ನೋಡಿರಿ, ತ್ರಿಜ್ಯಾಂತಖಂಡದ ಒಂದರ ಕೋನ. ಸೆಕೆಂಡ್, ತ್ರಿಜ್ಯಾಂತಖಂಡದ ಇದ್ರ ಕೋನ ಬೇಕಲ್ಲ, ಒಂದರ ಕೋನ. ತ್ರಿಜ್ಯಾಂತಖಂಡದ ಒಂದರ ಕೋನ ತ್ರಿಜ್ಯಾಂತರ ಖಂಡದ ಒಂದರ ಕೋನ. ತ್ರಿಜ್ಯಾಂತರ ಖಂಡದ ಒಂದರ ಕೋನ ಎಷ್ಟಾವ ಟೋಟಲಿ 360 ಡಿಗ್ರಿ. ಇದು ಎಷ್ಟು ಭಾಗ ಎಷ್ಟಾವ ನೋಡ್ರಿ, ಭಾಗ 10 ಅದ. 1 2 3 4 10 ಟೋಟಲ್ ಕೋನ ಎಷ್ಟು ಇರ್ತೈತಿ? ಇದು ಟೋಟಲ್ ಕೋನ 360 ಡಿಗ್ರಿ ಇರ್ತೈತಿ. ಅದಕ್ಕೆ 360 ಡಿಗ್ರಿ ಒಂದು ಇದು ಮಾಡಿದ್ರೆ ಇದ್ರ ಒಂದ್ರ ಕೋನ ಅಳಿಸಿದ್ದು ನಾವು 360 ಡಿಗ್ರಿ ಬೈ 10 = 36 ಡಿಗ್ರಿ. ಇದ್ರದ್ದು ಎಷ್ಟಪ್ಪ? 36 ಡಿಗ್ರಿ ಆಯಿತು. ಪ್ರತಿ ತ್ರಿಜ್ಯಾಂತರ ಖಂಡದ ಕೋನ ವಿಸ್ತೀರ್ಣ. ಈಗ ನಾವು ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳ್ಯಾರ. ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಪ್ರತಿಯೊಂದು ಇದು ಒಂದೊಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳ್ಯಾರ. ದಿಸ್ = ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = θ/360 ಡಿಗ್ರಿ × πr². θ/360 × πr². ನೋಡ್ರಿ ಏನು θ ಎಷ್ಟದಲ್ಲಿ 36 ಡಿಗ್ರಿ ಅದ. θ 36 ಅಪಾನ್ 360 ಡಿಗ್ರಿ. ಪೈ ಅಂದ್ರೆ 22/7. ರೇಡಿಯಸ್ 35/2. ಡೈಮೀಟರ್ 30 ಬದ 5/2 35/2 2 ಸಲ ಬರೀರಿ. ದಿಸ್ = ಏನಾಯ್ತು ನೋಡ್ರಿ, 0 0 ಹೋಯ್ತು. 36 1 36 1 0 ಇಲ್ಲ 0 36 10 ಆಯಿತು. 2 1 2 1 2 5 5 1 5 7 7 7 ಹೋಯ್ತು. ಎಲ್ಲ ಕೂಡ ಎಲ್ಲ ಕ್ಯಾನ್ಸಲ್ ಆದಂಗೆ ಆಯಿತು. ಏನು ಉಳಿತು? 11 ಒಂದು ಉಳಿತು. 11 35 / 5 2 2 4. ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ. ಎಲ್ಲರೂ ಎಷ್ಟು ಬರ್ತದೆ ನೋಡ್ರಿ, 385/4. 385/mm². 385/4 mm². ಏನಿದು? ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಒಂದೊಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನೋಡಲಿ. ಒಂದು ಕೊಡೆಯು ಸಮ ಅಂತರದಲ್ಲಿ 8 ಕಡ್ಡಿಗಳನ್ನು ಹೊಂದಿದೆ. ಸಮ ಅಂತರದಲ್ಲಿ 8 ಕಡ್ಡಿ ಹೊಂಟ್ಯಾವ. ಚಿತ್ರ 11.10ರಲ್ಲಿ 1 2 3 4 ಹಿಂಗೆ ಈಗ ಟೋಟಲ್ 8. ಕೊಡೆಯು 45 ಸೆಂಟಿಮೀಟರ್ ತ್ರಿಜ್ಯ ಇರುವ ಚಪ್ಪಟೆಯಾದ ವೃತ್ತ ಅಂತ ಭಾವಿಸಿ. ಕೊಡೆಯಪ್ಪ 45 ಸೆಂಟಿಮೀಟರ್ ತ್ರಿಜ್ಯದ ಚಪ್ಪಟೆಯಾದ ವೃತ್ತ ಅಂತ ಭಾವಿಸ್ಬೇಕು. ಹಿಂಗೆ 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಕಂಡುಹಿಡಿಯಬೇಕು. ಅನುಕ್ರಮ ಕಡ್ಡಿಗಳ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ನೀವು ಏನು ಮಾಡಬೇಕು? ತ್ರಿಜ್ಯ ಬೇಕು ಮತ್ತು ಕೋನ ಬೇಕು. ಒಂದು ಕೋನದ ಅಳತೆ ಬೇಕು. ಎಷ್ಟವ? 1 2 3 4 5 6 7 8. ಟೋಟಲ್ ಕೋನ ಎಷ್ಟು ಇರ್ತೈತಿ? 360 ಡಿಗ್ರಿ ಇರ್ತೈತಿ. 360 ಡಿಗ್ರಿ ಒಳಗೆ 8 ಡಿವೈಡ ನಾವು ಮಾಡಬೇಕಾಗ್ತೈತಿ. ಅನುಕ್ರಮ ಕಡ್ಡಿಗಳ ನಡುವಿನ ಕೋನ. ಇದು ನಡುವಿನ ಕೋನ ಕಂಡುಹಿಡಿಯೋಣ. ಅನುಕ್ರಮ ಕಡ್ಡಿಗಳ ನಡುವಿನ ಕೋನ. ನಾವು ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10. ಅನುಕ್ರಮ ಕಡ್ಡಿಗಳ ನಡುವಿನ ಕೋನ. ಮೊದಲ ನಡುವಿನ ಕೋನ. ಇದ್ರದ್ದು ಕೋನ ಕೊಟ್ಟಿಲ್ಲ ಅವರು. ಇದ್ರ ಕೋನ ನಾವು ಕಂಡುಹಿಡಿಬೇಕು. ಅನುಕ್ರಮ ಕಡ್ಡಿಗಳ ನಡುವಿನ ಕೋನ ಕಂಡುಹಿಡಿಬೇಕು ನಾವು. ಏನು? 360 ಡಿಗ್ರಿ ಇರ್ತದೆ. ಟೋಟಲ್ ಎಷ್ಟು ಇರ್ತದೆ? 360 ಡಿಗ್ರಿ ಇರ್ತದೆ. ಅಪೋನ್ ಎಷ್ಟು ನಡುವೆ ಎಷ್ಟು ಅದ? 8 ಅದ.
8 ಕಡ್ಡಿಗಳ 8 1 8 8 4 32 8 5 40 45 ಡಿಗ್ರಿ. ಈ ನಡುವಿನ ಕೋನ ಎಷ್ಟಪ್ಪ 45 ಡಿಗ್ರಿ ಅನ್ನ ನಡುವಿನ ಕೋನ 45. ಎರಡು ಕಡ್ಡಿಗಳ ನಡುವಿನ ವಿಸ್ತೀರ್ಣ therefore ಎರಡು ಕಡ್ಡಿಗಳ ನಡುವಿನ ಎರಡು ಕಡ್ಡಿಗಳ ನಡುವಿನ ವಿಸ್ತೀರ್ಣ is equal to theta upon 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಎರಡು ಕಡ್ಡಿಗಳ ನಡುವಿನ ವಿಸ್ತೀರ್ಣ ಸಿಗ್ತೈತಿ. ಈಗ ನೋಡಿರಿ, ಎರಡು ಕಡ್ಡಿಗಳ ನಡುವಿನ ವಿಸ್ತೀರ್ಣ ತೀಟಾ ಎಷ್ಟಪ್ಪ 45 ಡಿಗ್ರಿ ಅದ ಅಪಾನ್ 360 ಡಿಗ್ರಿ ಅದ ಇಂಟು ಪೈ ಅಂದ್ರೆ 22/7. ರೇಡಿಯಸ್ ಅದ 45 ಇಂಟು 45 ರೇಡಿಯಸ್ ಅದ. ಏನು ಮಾಡಿರಿ, ಸಿಂಪ್ಲಿಫೈ ಮಾಡಿರಿ. 9 5 45 9 4 36 ಕಟ್ ಆಯ್ತೆಲ್ಲ ಕೊಡಿ. ಕಟ್ಟಾಗಿ 9 4 36 ಇದು 5 5 5 8 5 9 45. ದಿಸ್ ಈಕ್ವಲ್ ಟು 8 ಹೋಯ್ತು 8 8 7 56 ಹೋಯ್ತು. 22 ಗುಂಡ್ಲೆ 9 ಗುಂಡ್ಲೆ 45 3 ಗಂಟು ಮಾಡಿರಿ. ಎಷ್ಟು ಬರುತ್ತೆ ನೋಡ್ರಿ. ದಿಸ್ ಈಕ್ವಲ್ ಟು ಎಷ್ಟು ಬತ್ತು 2 2 8 56 56 8 2 1 2 2 1 2 2 2 4 2 16. ದಿಸ್ ಈಕ್ವಲ್ ಟು 11 ಇಂಟು 9 ಇಂಟು 45 3 ಇಂಟು ಮಾಡಿರಲ್ಲ ಕೂಡಿ ಅಪೋನ್ 28 ಎಲ್ಲ 11 9 48 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. ಎಷ್ಟು ಇಂಟು ಬರುತ್ತೆ 3 2 7 5 ಮಲ್ಟಿಪ್ಲೈ ಕಲಿಬೇಕು ನೀವು. 28 ಸೆಂಟಿಮೀಟರ್ ಸ್ಕ್ವೇರ್. ಇದೇನಿದು ಒಂದರದ ವಿಸ್ತೀರ್ಣ. ಎರಡು ಕಡ್ಡಿಗಳ ನಡುವಿನ ಇದೊಂದು ಕಡ್ಡಿದ ಇದೊಂದು ಕಡ್ಡಿದ ಎರಡು ಕಡ್ಡಿಗಳ ನಡುವಿನ ವಿಸ್ತೀರ್ಣ ನಮಗೆ ಸಿಗ್ತೈತಿ. ಕ್ವಶನ್ ನಂಬರ್ 10 ನೋಡ್ರಿ ಎಲ್ಲರೂ. ಒಂದು ಕೊಡೆಯು ಸಮ ಅಂತರದಲ್ಲಿ 8 ಕಡ್ಡಿಗಳನ್ನು ಹೊಂದಿದೆ. ಕೊಡೆಯು 45 ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟೆಯಾದ ವೃತ್ತ ಎಂದು ಭಾವಿಸಿ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎರಡು ಅನುಕ್ರಮ ಇದಲ್ಲ, ಈ ಕ್ವಶನ್ ಮುಗಿದಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 11. ಕ್ವಶನ್ 11. ಒಂದು ಕಾರಿಗೆ ಒಂದರ ಮೇಲೊಂದು ಅತಿಕ್ರಮಿಸಿದಂತಿರುವ ಎರಡು ಗಾಜುವೆರಿಸುವ ಉಪಕರಣಗಳಿವೆ. ಪ್ರತಿಯೊಂದು ಗಾಜುವೆರಿಸುವ ಉಪಕರಣವು 25 ಸೆಂಟಿ ಉದ್ದದ ಬ್ಲೇಡನ್ನು ಹೊಂದಿದ್ದು ಇದು 115 ಡಿಗ್ರಿ ಕೋನದಲ್ಲಿ ಬರೆಸುತ್ತದೆ. ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಹಿಂಗದಲ್ಲ, ಬ್ಲೇಡ್ ಏನು ಮಾಡ್ತಾ ಹಿಂಗದವು ಹಿಂಗದವ ಹಿಂಗೆ 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 ಸ್ವಚ್ಛಗೊಳಿಸ್ತಾವೆ. ಹಿಂಗೆ ಎರಡು ಬಂದು ಹಿಂಗೆ ಸ್ವಚ್ಛಗೊಳಿಸ್ತಾವೆ. ಸ್ವಚ್ಛಗೊಳಿಸೋದು ಹಿಂಗೆ ತ್ರಿಜ್ಯ ಕಂಡು ಆಗ್ತೈತಿ. ಅದ್ರ ನಾವು ವಿಸ್ತೀರ್ಣ ಕಂಡು ಹಿಡಿಬೇಕು. ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11 ಸ್ವಚ್ಛಗೊಳಿಸಿದ ಭಾಗ ವಿಸ್ತೀರ್ಣ. ಇದು ಬ್ಲೇಡ್ ಅದಲ್ಲ. ತೀಟ ಎಷ್ಟದಪ್ಪ 115 ಡಿಗ್ರಿ ಅದ. ರೇಡಿಯಸ್ ಎಷ್ಟದ 25 ಸೆಂಟಿಮೀಟ್ರ್. ರೇಡಿಯಸ್ ಎಷ್ಟದ ರೇಡಿಯಸ್ 25 ಸೆಂಟಿಮೀಟ್ರ್ ಅದ. ನಾವು ಏನು ಮಾಡಬೇಕು, ಬ್ಲೇಡ್ಗಳು ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಬ್ಲೇಡ್ಗಳು ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ. ಸ್ವಚ್ಛಗೊಳಿಸುವ ಭಾಗದ ಬೇಡುಗಳು ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ ಕಂಡುಹಿಡಿಯಬೇಕು. ದಿಸ್ ಈಕ್ವಲ್ ಟು ತೀಟಾ ಅಪಾನ್ 360 ಡಿಗ್ರಿ ಟು ಪೈ ಆರ್ ಸ್ಕ್ವೇರ್. ತೀಟಾ 360 ಪೈ ಆರ್ ಸ್ಕ್ವೇರ್. ತೀಟಾ ಎಷ್ಟದಲ್ಲಿ 115 ಅದ. 360 ಡಿಗ್ರಿ ಇಂಟು ಪೈ
ಬೈ 22/7 ರೇಡಿಯಸ್ 25 ಇಂಟು 25 ಇದರ ರೇಡಿಯಸ್ 20/25 ಐತಿ. ಅದಕ್ಕೆ ಏನು ಮಾಡಿರಿ, ಕಟ್ ಮಾಡಿರಿ. 5 ಹೋಗ್ತದ, 5 ಕಟ್ ಮಾಡಿರಿ. 5 2 10, 1 ಉಳಿತು, 5 3 15, 5 6 35, 7 35, 35 1 ಉಳಿತು, 5 2 10, ಮುಂದೆ 7 23 ಉಳಿತು, 22, 2 1 2 1 2 3 6, 2 6 12, 7 42. ಮತ್ತು ನೋಡ್ರಿ ಎಷ್ಟು ಹೋಗ್ತದ, ಅದು 7 7. ಇಲ್ಲಿ ನೋಡಿರಿ, 2 ಬ್ಲೇಡ್ಗಳು, 2 ಗುಂಡ್ಲೆ 2 ಬ್ಲೇಡ್ಗಳು ಸ್ವಚ್ಛಗೊಳಿಸೋ ಭಾಗದ ವಿಸ್ತೀರ್ಣ ಏನು ಇಂಟು 2 ಮಾಡಿರಿ, ಇಂಟು 2 ಮಾಡಿರಿ. 2 1 2 1 2 16 = ಇಂಟು ಮಾಡಿರಿ. 18 ಗುಂಡ್ಲೆ 7, 18 ಗುಂಡ್ಲೆ 7 ಏನು ಉಳಿತಿಲ್ಲಿ ನೋಡಿರಿ, 23 ಗುಂಡ್ಲೆ 11 ಗುಂಡ್ಲೆ 6 25 ಆಯ್ತು. 3 ಎಲ್ಲ ಇಂಟು ಮಾಡಿರಿ. ಇಷ್ಟು ಮಾಡಿದ್ರೆ 158 125 ಅಪಾನ್ 126 ಸೆಂಟಿಮೀಟರ್ ಸ್ಕ್ವೇರ್ ಇದು ವಿಸ್ತೀರ್ಣ ಬರ್ತದೆ. ಇದಕ್ಕೆ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ 2 ಬ್ಲೇಡ್ಗಳು ಈ ಕಡಿಮೆ 2 ಬ್ಲೇಡ್ ಬರ್ತವೆ. 2 ವೇಟ್ಗಳ ವಿಸ್ತೀರ್ಣ ನಾವು ಕಂಡುಹಿಡಿಬೇಕು. ನೋಡಿ, ಕ್ವಶನ್ ನಂಬರ್ 12. ನೀರಿನ ಒಳಭಾಗದಲ್ಲಿರುವ ಬಂಡೆಗಳ ಬಗ್ಗೆ ಎಚ್ಚರಿಸಲು ಒಂದು ದೀಪಸ್ತಂಭವು 80 ಡಿಗ್ರಿ ಕೋನ ಇರುವ ತ್ರಿಜ್ಯಾಂತರ ಖಂಡದಲ್ಲಿ 16.5 ಕಿಲೋಮೀಟರ್ ದೂರಕ್ಕೆ ಕೆಂಪು ಬೆಳಕನ್ನು ಹರಡುತ್ತದೆ. ಹಡಗುಗಳನ್ನು ಎಚ್ಚರಿಸುವ ಭಾಗದ ವಿಸ್ತೀರ್ಣ ಕಂಡುಹಿಡಬೇಕು. 16.5 ಕಿಲೋಮೀಟರ್ ತ್ರಿಜ್ಯದು. ಇದು ಮಾಡಬೇಕು. ಆಗಡಿದ ಏನಂದರೆ 2 ತೊಗೋಬೇಕು ನೀವು. 2 ತೊಗೊಂಡ್ಕಿಂತ 2ರ ಭಾಗದ ವಿಸ್ತೀರ್ಣ ಕಂಡುಹಿಡಬೇಕು. ಇದನ್ನು ನೋಡ್ತೀವಿ ನೋಡಿರಿ, ನೀರಿನ ಒಳಭಾಗದಲ್ಲಿರುವ ಬಂಡೆಗಳ ಬಗ್ಗೆ ಎಚ್ಚರಿಸಲು, ನೀರಿನ ಒಳಗೆ ಬಂಡೆ ಎಚ್ಚರಿಸಬೇಕಾದ್ರೆ ಒಂದು ದೀಪಸ್ತಂಭವು 80 ಡಿಗ್ರಿ ಕೋನವಿರುವ ತ್ರಿಜ್ಯಾಂತರ ಖಂಡದಲ್ಲಿ 16.5 ಕಿಲೋಮೀಟರ್ ದೂರಕ್ಕೆ ಕೆಂಪು ಬೆಳಕನ್ನು ಹರಡುತ್ತದೆ. ಕೆಂಪು ಬೆಳಕು ಹರಡುತ್ತದೆ. ಆ ಕೆಂಪು ಬೆಳಕದಿಂದ ಕಾಣ್ತದೆ ಈ ಒಳಗೆ ಬಂಡೆಯನ್ನು. ಹಡಗುಗಳನ್ನು ಎಚ್ಚರಿಸುವ ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡ್ರಿಲ್ಲಾರು, ಏನದಲ್ಲ ಹಡಗುಗಳು ಇದು ಮಾಡ್ತದೆ. ಇಲ್ಲಿ ಹಡಗುಗಳು ಎಚ್ಚರಿಸಬೇಕಾದ್ರೆ ಕ್ವಶನ್ ನಂಬರ್ 12 ಹಿಂಗೆ ಬೆಳಕು ಬೀಳ್ತದೆ. 80 ಡಿಗ್ರಿ ಕೋನ ಉಂಟು ಮಾಡ್ತದೆ. 16.5 ಕಿಲೋಮೀಟರ್ ತ್ರಿಜ್ಯದ, 6.5 ಕಿಲೋಮೀಟ್ರ್ ತ್ರಿಜ್ಯದ. ನೋಡಿರಿ, ಹಡಗನ್ನು ತೀಟಾ ಎಷ್ಟಾಯಿತು, ತೀಟಾ = 360 ಡಿಗ್ರಿ, R = 10.5 ಕಿಲೋಮೀಟರ್. ನಮಗೇನು ಬೇಕಾಗಿದೆ, ಹಡಗುಗಳನ್ನು ಎಚ್ಚರಿಸುವ ಭಾಗದ ವಿಸ್ತೀರ್ಣ ಮಾಡಬೇಕು. ಹಡಗುಗಳನ್ನು ಎಚ್ಚರಿಸುವ ಭಾಗದ ವಿಸ್ತೀರ್ಣ = ಥೀಟಾ ಬೈ 360 ಡಿಗ್ರಿ 2πr². ಥೀಟಾ ಎಷ್ಟಪ್ಪ, 80 ಡಿಗ್ರಿ, ಪೈ ಅಂದ್ರೆ 22/7, ರೇಡಿಯಸ್ 16.5 ಕಿಲೋಮೀಟರ್ ಇಂಟು 16.5 ಕಿಲೋಮೀಟರ್. 005 ಇತ್ತು, 4 ಕಟ್ ಮಾಡಿರಿ. 4 2 8, 4 9 36 = 2 44, 16.5 ಗುಂಡ್ಲೆ 16.5 /9 63 = ಒಟ್ಟು ಇಂಟು ಮಾಡಿ 44 11979/63 ಬರ್ತೈತಿ. ಡಿವೈಡ್ ಮಾಡಿರಿ. 189.97 ಕಿಲೋಮೀಟರ್ ಸ್ಕ್ವೇರ್. ಹಡಗುಗಳನ್ನು ಎಚ್ಚರಿಸುವ ಭಾಗದ ವಿಸ್ತೀರ್ಣ. ಕ್ವಶನ್ ನಂಬರ್ ಎಷ್ಟದು, 12. ನೆಕ್ಸ್ಟ್ ಕ್ವಶನ್ 13 ಹೇಳ್ತೀನಿ. ಕ್ವಶನ್ ನಂಬರ್ 13.
ಚಿತ್ರ 11.11ರಲ್ಲಿ ತೋರಿಸಿರುವಂತೆ ಒಂದು ದುಂಡು ಮೇಜಿನ ಹೊದಿಕೆಯು 6 ಸಮ ವಿನ್ಯಾಸಗಳನ್ನು ಹೊಂದಿದೆ. 1 2 3 4 5 6. ಹೊದಿಕೆಯ ತ್ರಿಜ್ಯವು 28 ಸೆಂಟಿಮೀಟರ್ ಇದೆ. ತ್ರಿಜ್ಯ ಕೊಟ್ಟಾರ. ಅದು ಪ್ರತಿ ಚದರ ಮೀಟರ್ಗೆ 0.35 35 ಪೈಸಾ ದರದಲ್ಲಿ ವಿನ್ಯಾಸ ಮಾಡಲು ತಗಲು ಖರ್ಚಷ್ಟು. √3 ಅಂದರೆ 1.7 ಯೂಸ್ ಮಾಡ್ಕೊಂಡವರು ಎಂದು ಬಳಸಿ. √3 ಅಂದರೆ 1.7 ತಗಲು ಖರ್ಚಷ್ಟು ಅಂತ ಕೇಳ್ಯಾರ. ನೋಡ್ರಿ ಏನಾದತಿ ಹಿಂಗೊಂದು ಇರ್ತದ. ಕ್ವಶನ್ ನಂಬರ್ 13 ಇರ್ತದ. ಇಂಥವು ಎಷ್ಟದವ? 6 ಅದಾವ. ಹಿಂಗೆ 1 2 3 4 5 6. ಇದ್ರದ್ದು ಒಂದ್ರದ್ದು ಮಾಡ್ಬೇಕು ನಾವು ಅಷ್ಟೇ. ಒಂದ್ರದ್ದು ವಿಸ್ತೀರ್ಣ ಕಂಡುಹಿಡಿಬೇಕು. ಇದು ಮೊದಲ O A B O A B. ಒಂದು ತ್ರಿಜ್ಯಾಂತರ ಖಂಡದ ಕೋನ. ಕ್ವಶನ್ ನಂಬರ್ 1 ತ್ರಿಜ್ಯಾಂತರ ಖಂಡದ ಒಂದು ತ್ರಿಜ್ಯಾಂತರ ಖಂಡದ ಕೋನ 360 ಡಿಗ್ರಿ. ಒಟ್ಟು ಕೋನ ಎಷ್ಟಿರ್ತೈತಿ? 360 ಡಿಗ್ರಿ. ಇಂಥವು ಎಷ್ಟು ಭಾಗವ? 6 ಭಾಗವ. ಇಂಥವು 6 ಭಾಗ ನೋಡ್ರಿ. ನೋಡು ಇಂಥವು 6 ಭಾಗ ಅದಾವ. 1 2 3 4 5 6 ಹಿಂಗೆ ಕೂಡಿಸಿದ್ರೆ ಹೆಂಗೆ ಬರ್ತದೆ? ಇಂಥ 6 ಭಾಗ 60 ಅಂದರೆ ಎಷ್ಟಾಯಿತು? 60 ಡಿಗ್ರಿ. 6 ಒಂದೇ 6 36 60 ಡಿಗ್ರಿ ಅಂದ್ರೆ ತೀಟಾ. ದೇರ್ಫೋರ್ ತೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ ಬತ್ತು ನಮಗೆ. ಅಲ್ಲಿ ಮುಂದೆ ಏನದ? ಇದು ಏನು ಕೇಳ್ಯಾರ ನಮ್ಗೆ? ತ್ರಿಜ್ಯದ ಅಳತೆಯನ್ನು ಕೊಟ್ಟಾರ. ತ್ರಿಜ್ಯದ ಅಳತೆ 28. R ಈಕ್ವಲ್ ಟು 28 ಸೆಂಟಿಮೀಟರ್. ನಮಗೇನು ಬೇಕೀಗ? ಒಂದು ಲಘು ವೃತ್ತಖಂಡ ವಿಸ್ತೀರ್ಣ ಕಂಡುಹಿಡಿಯೋಣ. ಒಂದು ಲಘು ವೃತ್ತಖಂಡ ವಿಸ್ತೀರ್ಣ ಇಷ್ಟೇ. ಒಂದು ಲಘು ವೃತ್ತಖಂಡ ವಿಸ್ತೀರ್ಣ ಕಂಡುಹಿಡಿಯಬೇಕು. ಒಂದು ಅಂತ 6 ಇಂಟು ಮಾಡೋ ಹಿಂದಾಡಿ. ಲಘು ವೃತ್ತ ಖಂಡದ ವಿಸ್ತೀರ್ಣ. ಒಂದು ಲಘು ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಇದು ಲಘು ವೃತ್ತಖಂಡ ವಿಸ್ತೀರ್ಣ ನೋಡಿ ಕಡೆಗೆ ತೀಟಾ ಬೈ ಒಂದು ಲಘು ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಮೈನಸ್ ತ್ರಿಕೋನ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಎಲ್ಲ ಇದು ತ್ರಿಕೋನ ಒ ಎ ಬಿಯ ವಿಸ್ತೀರ್ಣ. ನಮಗೇನು ಸಿಗ್ತೈತಿ? ಈ ತ್ರಿಜ್ಯಾಂತರ ಖಂಡ ಹಿಂಗದಲ್ಲ, ಹಿಂಗೆ ಪೂರ್ತಿ ಇದು ಬೇಕಾಯ್ತು ನಮ್ಗೆ. ಇದೇನದ ಓರ್ ಒಳಗೆ ಇಷ್ಟೊಳಗೆ ನಾವು ಕಳಿಬೇಕು, ಕೋನ್ ಕಳಿಬೇಕು. ದಿಸ್ ಈಕ್ವಲ್ ಟು ತೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದರೆ ಯಾವುದು? ವಿಸ್ತೀರ್ಣ ಸಮಬಾಹು ತ್ರಿಭುಜ ವಿಸ್ತೀರ್ಣ. ತೀಟಾ ಈಸ್ ಈಕ್ವಲ್ 60 ಡಿಗ್ರಿ ಅದ. ಸಮಬಾಹು ತ್ರಿಭುಜ ವಿಸ್ತೀರ್ಣ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಈಕ್ವಲ್ ಟು ದಿಸ್ ಈಕ್ವಲ್ ಟು ತೀಟಾ ಬೈ ನಾನು ಬರಿತೀನಿ 360 ಪೈ ಆರ್ ಸ್ಕ್ವೇರ್ ಮೈನಸ್ √3 a ಸ್ಕ್ವೇರ್ ಬೈ 4. √3 a ಸ್ಕ್ವೇರ್ ಬೈ 4 ಆಗ್ತೈತಿ. ಈಗ ಬೆಲೆಗಳನ್ನು ತುಂಬ್ರಿ. ಯಾಕತ್ ನೋಡ್ರಿ ಈಗ ತುಂಬ್ರಿ. ತೀಟಾ ಅಂದ್ರೆ ಎಷ್ಟಾಯ್ತು ನೋಡ್ರಿ? 60 ಡಿಗ್ರಿ
60 degree upon 360 degree into pi 22/7 r 28 into 28 or 28 minus √3 a square ಅಂದರೆ 28 into 28 upon 4 ಈ ಟೈಪ್ ಮಾಡ್ಬೇಕು ಎಲ್ಲರೂ. ಇಲ್ಲಿ ಅದಲ್ಲ ಥೀಟಾ ಬೈ 360 ಪೈ ಆರ್ ಸ್ಕ್ವೇರ್ ಮೈನಸ್ √3 a square 4ದಾಗ ನಾವು ಬೆಲೆಗಳನ್ನು ತುಂಬಿದೀವಿ. ಈಗ ಏನಾಯ್ತು ನೋಡ್ರಿ, ಇಲ್ಲಿ 0 ಹೋಯ್ತು, 0 ಹೋಯ್ತು ಅಂದರೆ 6 36 ಎಷ್ಟು ಬರ್ತೈತಿ ಇದು? 7 1 7 4 28 2 1 2 3 6 ಹೋದು ಇಸ್ ಈಕ್ವಲ್ ಟು ಎಷ್ಟು ಹೋಯ್ತು? 11 4 28 11 ಗುಂಡ್ಲೆ 4 ಗುಂಡ್ಲೆ 28 ಅಪೋನ್ 3 ಮೈನಸ್ 1.7 ಕೊಟ್ಟಾರ √3 ಬೆಲೆ 28 ಇಂಟು 28 4 4 28 28 ಇಂಟು 7 this equal to 1232/3 minus 333.2 ಇದು ಇಂಟು ಮಾಡಿದ ಎರಿಷಮ್ ತಗೋರಿ 3 ಆಗ್ತೈತಿ, ಇಲ್ಲಿ ಏನೋ 1 ಇರ್ತೈತಿ, 1 3 1232 minus 99.6 this equal to upon 3 to 234.4/3 centimeter square 333.3 centimeter square. ಏನಿದು ಒಂದು ಲಘು ಇರ್ತಕ್ಕಂಥ ವಿಸ್ತೀರ್ಣ, ಒಂದು ಲಘು ವೃತ್ತಖಂಡ ವಿಸ್ತೀರ್ಣ ಇಂಥ ಎಷ್ಟದವ 6 ವೃತ್ತಖಂಡ ವಿಸ್ತೀರ್ಣ ಇಂಥ 6 ವೃತ್ತ ಖಂಡಗಳ ವಿಸ್ತೀರ್ಣ ಇಸ್ ಈಕ್ವಲ್ ಟು 6 ಗುಂಡ್ಲೆ 234.4/3 3 1 3 6 2 ಗುಂಡ್ಲೆ 234.4 230.4 464.8 centimeter square 464.8 centimeter square. ತಗುಲುವ ಖರ್ಚು ಕೇಳಾರವರು, ತಗುಲುವ ಖರ್ಚು ನೋಡ್ರಿ, ತಗುಲುವ ಖರ್ಚು ಇಸ್ ಈಕ್ವಲ್ ಟು ದರ ಇಂಟು ವಿಸ್ತೀರ್ಣ, ದರ ಇಂಟು ವಿಸ್ತೀರ್ಣ ದಿಸ್ ಈಕ್ವಲ್ ಟು ದರ ಇಟ್ಟದ 0.35 ವಿಸ್ತೀರ್ಣ ಇಡಬತ್ತು 464.8 ಎರಡಕ್ಕೂ ಮಲ್ಟಿಪ್ಲೈ ಮಾಡಿ 3 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು ನೀವು 162.68 0 ಬಂದಿರ್ತದೆ, 0 ಬಿಟ್ಬಿಡ್ರಿ 162.68 rupees ಇಟ್ಟು ತಗಲುವ ಖರ್ಚು. 14ನೇ ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ. ಆರ್ ತ್ರಿಜ್ಯ ಇರುವ ಪಿ ಡಿಗ್ರಿಗಳಲ್ಲಿ ಕೋನ ಹೊಂದಿರುವ ತ್ರಿಜ್ಯಾಂಧಕಂಡ ವಿಸ್ತೀರ್ಣ, ತ್ರಿಜ್ಯಾಂಧಕಂಡ ವಿಸ್ತೀರ್ಣ ನೋಡಿ ಪೈ ಆರ್ ಸ್ಕ್ವೇರ್ ಬರ್ತೈತಿ, ಇದ್ರಾಗ ಪೈ ಆರ್ ಸ್ಕ್ವೇರ್ ಇಲ್ಲ, ಇದು ಇಲ್ಲ ಆಗೋದಿಲ್ಲ. ಇದ್ರಾಗ 2πr² ಅದ, 2πr² ಇರೋದಿಲ್ಲ, ಇದರಿಂದ ಇದು 2πr² ಕಟ್ 180 ಡಿಗ್ರಿ ಅದ, 360 ಬೇಕು, ಇಲ್ಲಿ 360 ಡಿಗ್ರಿ 2πr ಅದ, ಇಲ್ಲ ಇಲ್ಲಿ ನೋಡಿರಿ 2 1 ಕಟ್ ಮಾಡಿರಿ ಅಂದ್ರೆ ಸರಿ ಆಗ್ತದೆ. ಡಿ ಆಗ್ತದೆ ನಿಮ್ಗೆ, ಡಿ ಹೆಂಗೆ ಆಗ್ತಂದ್ರೆ ಡಿ ನೋಡಿರಿ ತ್ರಿಜ್ಯಾಂಧಕದ 14ನೇ ಕ್ವಶನ್ನ ಡಿ ಪಿ ಅಪಾನ್ 720 ಡಿಗ್ರಿ ಇಂಟು 2πr² ಅಂದಾರ. ಇಲ್ಲೇನಂದ್ರೆ ತೀಟಾ ಪಿ ಅಂತ ಹೇಳಿ ತೀಟಾ 2 1 2 3 6 2 6 2 ಇಸ್ ಈಕ್ವಲ್ ಟು ಪಿ ಅಪಾನ್ 360 ಇಂಟು πr². ಇದೇನಿದು ತ್ರಿಜ್ಯಾಂಧಕಂಡ ವಿಸ್ತೀರ್ಣ. ಉತ್ತರ ಡಿ ಅಂತ ನೀವು ಬರೀಬೇಕು, ಉತ್ತರ ಡಿ ಆಗಿದೆ.